ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಮಂಗಳವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ಸಾಗರದ ಗೋಪಾಲಗೌಡ ಕ್ರೀಡಾಂಗಣಕ್ಕೆ ಶಾಸಕ ಬೇಳೂರು ಭೇಟಿ, ಕ್ರೀಡಾಂಗಣ ಸಮಿತಿ ಜೊತೆ ಸಭೆ, ಕ್ರೀಡಾಂಗಣ ಅಭಿವೃದ್ಧಿ ಜೊತೆ ಈಜುಕೊಳ ಅಭಿವೃದ್ಧಿಗೂ ಆದ್ಯತೆ ನೀಡುವ ಭರವಸೆ ನೀಡಿದ ಶಾಸಕರು. ನವೆಂಬರ್ 29ರಂದು ಚೆನ್ನಮ್ಮ ವೃತ್ತದಲ್ಲಿ ಕನ್ನಡ ರಾಜ್ಯೋತ್ಸವ, ಸಾಧಕರಿಗೆ ಸನ್ಮಾನ, ರಸಮಂಜರಿ ಕಾರ್ಯಕ್ರಮ ಕುರಿತು ಮಾಹಿತಿ ನೀಡಿದ ನಾರಾಯಣಪ್ಪ, ಲಕ್ಷ್ಮಣ್, ಚಂದ್ರಪ್ಪ, ಅನ್ವರ್. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘದಿಂದ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರ ಜನ್ಮದಿನದ ಅಂಗವಾಗಿ ಹಣ್ಣು ಹಂಪಲು ವಿತರಣೆ, ಪೂಜ್ಯ ಕಾವಂದರ ಸಮಾಜ ಸೇವೆ ಕುರಿತು ಮೈತ್ರಿ ಪಾಟೀಲ್ ಮಾತು. ಈಗ ಸುದ್ದಿಯ ವಿವರ. ಕ್ರೀಡಾಂಗಣ ಅಭಿವೃದ್ಧಿಗೆ ಒಟ್ಟು 12 ಲಕ್ಷ ರೂಪಾಯಿ ನೀಡಲಾಗುತ್ತದೆ. ಕ್ರೀಡಾಂಗಣದ ಮೂಲಭೂತ ಸೌಲಭ್ಯಕ್ಕೆ 7 ಲಕ್ಷ ಹಾಗೂ ಪಿಚ್ ಅಭಿವೃದ್ಧಿಗೆ 5 ಲಕ್ಷ ರೂಪಾಯಿ ಅನುದಾನ ನೀಡಲು ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆಯಲಾಗುತ್ತದೆ ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಸಾಗರದ ಗೋಪಾಲಗೌಡ ಕ್ರೀಡಾಂಗಣಕ್ಕೆ ಮಂಗಳವಾರ ಭೇಟಿ ನೀಡಿ ಕ್ರೀಡಾಂಗಣ ಸಮಿತಿ ಸಭೆ ನಡೆಸಿ ಅವರು ಮಾತನಾಡುತ್ತಿದ್ದರು. ಈ ಸಂದರ್ಭದಲ್ಲಿ ಸುರೇಶ್ ಬಾಬು, ಡಿ ದಿನೇಶ್, ನಾಗೇಂದ್ರ ಕುಮಟ, ರವಿ ನಾಯ್ಡು, ಅನೀಸ್, ಕಿರಣ್ ದೊಡ್ಮನೆ, ಈಶ್ವರ್, ಸೈಯದ್ ಜಾಕಿರ್, ಗಣಪತಿ ಮಂಡಗಳಲ್ಲೆ, ಎಚ್.ಡಿ. ಸುಬ್ರಹ್ಮಣ್ಯ ಭಟ್, ಮಹಾಬಲ ಕೌತಿ, ಕಲಸೆ ಚಂದ್ರಪ್ಪ, ಶ್ರೀಧರ್ ಹೆಚ್ಎಲ್, ಎಚ್.ಕೆ. ನಾಗಪ್ಪ, ಟಿ.ಪಿ. ರಮೇಶ್, ಸುಬ್ರಹ್ಮಣ್ಯ ನಾಯ್ಕ್ ಇನ್ನಿತರರು ಹಾಜರಿದ್ದರು. ಹಿಂದೆ ಸಹ ನಾವೆಲ್ಲ ಮೂಲ ಸೌಕರ್ಯಗಳನ್ನು ಕೊಟ್ಟು ಟರ್ಫ್ ಕ್ಲಬ್ಬನ್ನು ಮಾಡಿಕೊಟ್ಟಿದ್ದೀವಿ. ಈಗ ಭಾಳ ವರ್ಷದ ನಂತರ ಸ್ವಲ್ಪ ಅಭಿವೃದ್ಧಿ ಕುಂಠಿತ ಆಗಿರೋದ್ರಿಂದ ಈಗಾಗಲೇ ಇವತ್ತಿನ ಮೀಟಿಂಗ್ ಮಾಡಿದ್ದೀವಿ. ಇವತ್ತು ನಮ್ಮ ಈ ಕ್ರೀಡಾಂಗಣ ಸಮಿತಿಯಿಂದ ಒಂದು ಮೀಟಿಂಗ್ ಮಾಡಿ ಸ್ವಲ್ಪ ವ್ಯವಸ್ಥಿತವಾಗಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಕೆಲವು ರಿಪೇರಿಗಳಿದ್ದಾವೆ. ಆಫೀಸು ಸಹ ತುಂಬ ಗಲೀಜಾಗಿರೋದ್ರಿಂದ, ಆಮೇಲೆ ಲೈಟಿಂಗ್ ಬೇಕು, ಇಲ್ಲಿ ಫ್ಲಡ್ ಲೈಟು ಆಟ ಆಡೋರಿಗೆಲ್ಲ ಬೇಕಂತೇಳಿ ಲೈಟಿಂಗ್ ವ್ಯವಸ್ಥೆ ಮಾಡಬೇಕು ಅನ್ನೋದಿದೆ. ಅದಕ್ಕೂ ಸಹ ವ್ಯವಸ್ಥೆಗೆ ದುಡ್ಡು ಇಟ್ಟಿದ್ದೀನಿ, ಲೈಟಿಂಗ್ ದುಡ್ಡು ಇಟ್ಟಿದ್ದೀವಿ. ಮತ್ತು ಶೌಚಾಲಯದ ರಿಪೇರಿಗಳು ಆಗಬೇಕಾಗಿದೆ ಮತ್ತು ಆ ರೂಮೆಲ್ಲ ರಿಪೇರಿ ಆಗಬೇಕಾಗಿದೆ. ಸೀಟೆಲ್ಲ ಹಾಳಾಗೋಗಿದ್ದರೆ ಅದು ಮಾಡೋಕ್ಕೆ ಮಾಡಿದ್ದೀವಿ. ಮುಂದೆ ಇಲ್ಲಿ ಜನ ಎಲ್ಲ ಕೂರೋ ಇದನ್ನು ಸಹ ಒಂದಿಷ್ಟು ಟೈಲ್ಸ್ ಎಲ್ಲ ಹಾಕಬೇಕು ಅನ್ನೋದೊಂದು ಒಂದು ಸ್ವಲ್ಪ ಯೋಚನೆ ಮಾಡಿದ್ದೀವಿ. ನೋಡೋಣ, ಸರ್ಕಾರದಲ್ಲಿ ಇವತ್ತು ಮಾನ್ಯ ಕ್ರೀಡಾ ಸಚಿವರನ್ನು ಭೇಟಿ ಮಾಡಿ ಒಂದಿಷ್ಟು ಅಮೌಂಟ್ ತರಲಿಕ್ಕೆ ಟ್ರೈ ಮಾಡ್ತಾಯಿದ್ದೀವಿ. ಯಾಕಂದರೆ ಸ್ವಿಮ್ಮಿಂಗ್ ಪೂಲು ಮತ್ತು ನಮ್ಮ ಇಂಡೋರ್ ಸ್ಟೇಡಿಯಮ್ಗೂ ಸಹ ಲೈಟಿಂಗ್ ವ್ಯವಸ್ಥೆ ಮಾಡಿದ್ದೀನಿ. ಅದಕ್ಕೂ ಒಂದು 6 ಲಕ್ಷ ರೂಪಾಯಿ ಡೇ ಆ್ಯಂಡ್ ನೈಟ್ ಇದು ಮಾಡಲಿಕ್ಕೆ ಫ್ಲಡ್ ಲೈಟಿಗೋಸ್ಕರ ಅಲ್ಲೊಂದು 6 ಲಕ್ಷ ರೂಪಾಯಿ ಇಟ್ಟಿದ್ದೀನಿ. ಇಲ್ಲೂ ಲೈಟಿಂಗ್ ಇಟ್ಟಿದ್ದೀವಿ. ಮತ್ತು ಸ್ವಿಮ್ಮಿಂಗ್ ಪೂಲ್ ನೋಡಿದಾರಲ್ಲ, 45 ಲಕ್ಷ ರೂಪಾಯಿದ್ದು 45 ಲಕ್ಷ ರೂಪಾಯಿ ಮತ್ತೆ ರೆಡಿ ಮಾಡಿ ಉತ್ತಮವಾದಂಥ ಸ್ವಿಮ್ಮಿಂಗ್ ಪೂಲ್ ಮಾಡಿದ್ವಿ. ಆ ಸ್ವಿಮ್ಮಿಂಗ್ ಪೂಲಿಗೂ ಈ ಸರಿ ರಾಜ್ಯ ಮಟ್ಟದ ಒಂದು ಕಾಂಪಿಟೇಷನ್ ಮಾಡಬೇಕನ್ನೋದು ಸಹ ನಮ್ಮದು ಹೊಸ ಯೋಜನೆ ಹಾಕ್ಕೊಂಡಿದ್ದೀವಿ. ಅದು ನಗರಸಭೆಯ ಮೂಲಕನೇ ಮಾಡಬೇಕನ್ನೋದು ನಾವು ಯೋಚನೆ ಮಾಡಿದ್ದೀವಿ. ಅಂದರೆ ರಾಜ್ಯದ ಯಾರ್ಯಾರು ಅಂದರೆ ಮೇಯ್ನ್ ಸ್ವಿಮ್ ಮಾಡೋರಲ್ಲ, ಇದ್ದಾರೆ ಏನಂತ ನಾನ್ ಮೆಡ್ಲಿಸ್ಟು, ಅವರಿಗೆ ಒಂದು ಕಾಂಪಿಟೇಷನ್ ಮಾಡಬೇಕು ಅನ್ನೋದಿದೆ. ಹಾಗಾಗಿ ಅದನ್ನು ದೊಡ್ಡ ಮಟ್ಟಕ್ಕೆ ಮಾಡಬೇಕಂತೇಳಿ ಈಗಾಗಲೇ ಅದನ್ನು ಚರ್ಚೆ ಮಾಡಿದ್ದೀನಿ. ಅದನ್ನು ನೆಕ್ಸ್ಟು ಜನವರಿ ನಂತರ ಮಾಡಬೇಕು ಅನ್ನೋದಿದೆ ಅದನ್ನು. ಹಾಗಾಗಿ ಈ ಭಾಗದ ಯುವಕರಿಗೆ ಯಾವುದೇ ಸಮಸ್ಯೆ ಆಗದ ರೀತಿಯಲ್ಲಿ ಕ್ರೀಡಾಕೂಟಕ್ಕೆ, ಸ್ವಿಮ್ಮಿಂಗಿಗೆ ಮತ್ತು ಸೆಟ್ಲಿಗೆ ಎಲ್ಲ ರೀತಿಯ ವ್ಯವಸ್ಥೆ ಮಾಡಿಕೊಡ್ಬೇಕು ಅನ್ನೋದು ನಮ್ಮ ಉದ್ದೇಶ. ಅದನ್ನು ಪಾಲನೆ ಮಾಡಿದ್ದೀನಿ. ಆಮೇಲೆ ಇಲ್ಲಿ ಲೆದರ್ ಬಾಲಿಗೆ ಈಗಾಗಲೇ ಕೋರ್ಟ್ ರೆಡಿ ಮಾಡಬೇಕು ಅಂತ ಹೇಳಿದ್ದಾರೆ. ಅದಕ್ಕೂ ಅಮೌಂಟ್ ಏನೋ ಒಂದಿಷ್ಟು ಬೇಕು ಅಂತ ಹೇಳಿದ್ದಾರೆ. ಈಗಾಗಲೇ DC ಲೆಟ್ರ್ ಮಾಡಿ ಅದಕ್ಕೂ ಅಮೌಂಟ್ ಕೊಡಿಸ್ತೀನಿ. ಅದು ಸುರೇಶ್ ಬಾಬು ಅವರ ನೇತೃತ್ವದಲ್ಲಿ ಏನು ಪಿಚ್ ರೆಡಿ ಮಾಡೋಕ್ಕೆ ವ್ಯವಸ್ಥೆ ಮಾಡೋಕ್ಕೆ ಮಾಡಿಕೊಡಲಿಲ್ಲ. ಮತ್ತು ಇಲ್ಲಿ ವ್ಯವಸ್ಥೆ ನೋಡ್ಕೊಳ್ಳುವಂಥ ನೂತನವಾಗಿ ಈಗ ಸುಬ್ರಹ್ಮಣ್ಯ ಅವರು ಬಂದಿದ್ದಾರೆ. ಹಿಂದೆ ಸುಬ್ರಹ್ಮಣ್ಯ ಭಟ್ರು ಇದ್ದರು, ಈಗ ಸುಬ್ರಹ್ಮಣ್ಯ ನಾಯ್ಕರನ್ನವರು ಬಂದಿದ್ದಾರೆ. ಹಾಗಾಗಿ ಅವರಿಗೆ ಈಗಾಗಲೇ ಅವ್ರು ಚಾರ್ಜ್ ತೊಗೊಂಡಿದ್ದಾರೆ. ಹಾಗೆ ಸುಬ್ರಹ್ಮಣ್ಯ ಭಟ್ರು ಸಹ ಇಲ್ಲಿ ಏನಿದ್ದಾರೆ, ಬನ್ನಿ ಸುಬ್ರಹ್ಮಣ್ಯ ಭಟ್ರೆ, ಅವರು ಸಹ ಇಲ್ಲಿ ಇರ್ತಾರೆ. ಸುಬ್ರಹ್ಮಣ್ಯ ಭಟ್ರನ್ನ ಯಾವ ಕಾರಣಕ್ಕೂ ನಾವು ಅವ್ರನ್ನ ಅಲ್ಲಿ ದೂರ ಇಡುವಂಥ ಪ್ರಶ್ನೆ ಇಲ್ಲ. ಅವರು ಹಿಂದಿಂದಲೂ ಇಲ್ಲಿ ನೋಡಿಕೊಂಡು ತುಂಬ ಅದ್ಭುತ ನಡೆಸ್ಕೊಂಡು ಬಂದಿದ್ದಾರೆ. ನಿವೃತ್ತ ಆದರೂ ಸಹ ಅವ್ರಿಗೆ ಗೌರವ ಕೊಡ್ತಾ ಇದ್ದೀವಿ. ಅವರು ಇರಬೇಕು. ಯಾಕೆಂದರೆ ಅವರ ವ್ಯವಸ್ಥೆ ತಾಲೂಕಿನಲ್ಲಿ ನಿಮ್ಗೆ ಗೊತ್ತಿದೆ. ಅವರ ಧ್ವನಿ ಯಾವಾಗಲೂ ಸದಾ ಇರಬೇಕು, ಚೆನ್ನಾಗಿರ್ಬೇಕು ಉದ್ದೇಶದಿಂದ ಅವ್ರನ್ನೂ ಸಹ ಇಲ್ಲಿ ಇಟ್ಕೊಳ್ತಾ ಇದ್ದೀವಿ. ಅವರೆಲ್ಲರ ಜೊತೆಗೆ ಇಲ್ಲಿ ಸದಸ್ಯರುಗಳಿದ್ದಾರೆ. ಯಾರ್ಯಾರು ಸದಸ್ಯರು? ಒಂದು ಅನೀಶ್ ಇದ್ದಾರೆ, ಕಿರಣ್ ಇದ್ದಾನೆ, ನಾಗೇಂದ್ರ ಕುಮಟ ಇದ್ದಾರೆ, ಸುರೇಶ್ ಬಾಬು ಅವರು, ದಿನೇಶ್, ರವಿ ನಾಯ್ಡು, ಇಷ್ಟು ಜನ ಇದ್ದಾರೆ. ಮತ್ತು ನಮ್ಮ ಈಶ್ವರ್ ಇದ್ದಾರೆ. ಇವರೆಲ್ಲರ ನೇತೃತ್ವದಲ್ಲಿ ಇಲ್ಲಿ ಏನೇನು ಸೌಲಭ್ಯ ಕೊಡಬೇಕು ಅಷ್ಟು. ಕೆಳದಿರಾಣಿ ಚೆನ್ನಮ್ಮ ನಾಗರಿಕ ವೇದಿಕೆ ವತಿಯಿಂದ ನವೆಂಬರ್ 29ರಂದು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ವೇದಿಕೆ ಅಧ್ಯಕ್ಷ ನಾರಾಯಣಪ್ಪ ತಿಳಿಸಿದರು. ಸಾಗರದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಮಂಗಳವಾರ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಿದ್ದರು. ಗೋಷ್ಠಿಯಲ್ಲಿ ನಾರಾಯಣಪ್ಪ, ಲಕ್ಷ್ಮಣ್ ಸಾಗರ್,
ಚಂದ್ರಪ್ಪ ಎಲ್ ಮಾತನಾಡಿದರು. ಗೋಷ್ಠಿಯಲ್ಲಿ ರವೀಂದ್ರ ಸಾಗರ್, ಸೋಮಶೇಖರ್, ಅನ್ವರ್ ಬಾಷಾ, ಶಿವಕುಮಾರ್, ನಾಗರಾಜ್ ಶೆಟ್ಟಿ, ಕೇಶವ್ ಕಾಮತ್, ರಾಜೇಂದ್ರ ಸಿಂಗ್ ಇನ್ನಿತರರು ಹಾಜರಿದ್ದರು. ತಾರೀಕು 29 ಶನಿವಾರ ಎಲ್ಲ ವರ್ಷದ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಈ ಕಾರ್ಯಕ್ರಮ ಸಹಕಾರ ಬೇಕಾಗಿತ್ತು, ನಾವು ಕೊಡ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ನಮ್ಮ ಜನಪ್ರಿಯ ಶಾಸಕರಾದ ಗೋಷ್ಠಿ ಬೆಂಗಳೂರು ಉದ್ಘಾಟನೆ ಮಾಡ್ತಾರೆ. ಮುಖ್ಯ ಅತಿಥಿಗಳಾಗಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಧುಮೂಲವರು ಆಗಮಿಸಿದ್ದಾರೆ. ಹಾಗೂ ಕಾಡುಗಳು ಎ ಸಿ ಅವರು, ತಹಸೀಲ್ದಾರ್ ಅವರು, ನಗರದ ಪ್ರಯತ್ನ ಈ ಕಾರ್ಯಕ್ರಮ ಆಗುತ್ತೆ. ಈ ಕಾರ್ಯಕ್ರಮ ಉದ್ದೇಶ ಕರೆದಿದ್ದೇನೆಂದರೆ ಹೋದಲ್ಲಿ ಕೂಡ ಎಲ್ಲರೂ ಕೂಡ ಸಹಕಾರ ಕೊಟ್ಟು ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿಸುತ್ತಿದೆ. ಅದೇ ರೀತಿ ಈ ಸರಿ ಕೂಡ ನಮಗೆ ಇದೇ ತಿಂಗಳು 29/11/25 ಕೆಳದಿ ರಾಣಿ ಚೆನ್ನಮ್ಮ ಸಂಸ್ಥೆಗಳು ನೆರವೇರಿಸಿದ ಕಾಲದಲ್ಲಿ ಕಳೆದ ಬಾರಿ ಮಾಡಿದಂತಹ ಸೇಮ್ ಕಾರ್ಯಕ್ರಮವನ್ನು ಕನ್ನಡ ರಾಜ್ಯೋತ್ಸವ ಕನ್ನಡ ರಾಜ್ಯೋತ್ಸವ ಒಂದು 9ನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಅತಿ ಅದ್ದೂರಿಯಾಗಿ ಮಾಡಬೇಕು ಅಂತೇಳಿ ಕೆಳದಿ ರಾಣಿ ಚೆನ್ನಮ್ಮ ನಾಯಕ ವೇದಿಕೆಯಿಂದ ಆಯೋಜನೆ ಮಾಡಿದ್ವಿ. ಈ ಆಯೋಜನೆಯನ್ನು ಮಾನ್ಯ ಗೋಪಾಲಕೃಷ್ಣ ಬೇಳೂರು, ಮಾನ್ಯ ಶಾಸಕರಾದಂತಹ ಗೋಪಾಲಕೃಷ್ಣ ಬೇಳೂರು ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ದಾರೆ. ಈ ಕಾರ್ಯಕ್ರಮವನ್ನು ಇಡೀ ಏನು ಕಳೆದ ಬಾರಿ ಇಂಥ ಜನನ ಜಾಸ್ತಿ ಸೇರಿಸಿದ ಹೆಚ್ಚುಕಮ್ಮಿ ಒಂದು ಕನಿಷ್ಠ 2,000 ಜನ ಸೇರೋ ನಿರೀಕ್ಷೆ ಇದೆ. ಹಾಗಾಗಿ ಒಂದು ಅಸಮಂಜಸ ಕಾರ್ಯಕ್ರಮವನ್ನು ಕೂಡ ಅದೇನ ಹಮ್ಮಿಕೊಂಡಿದ್ದೀವಿ. ಅದನ್ನು ಕನ್ನಡ ರಾಜ್ಯೋತ್ಸವವಾಗಿರುವ ಕನ್ನಡದ ಬಗ್ಗೆ ಅಭಿಮಾನ ಇರಬೇಕು, ಕನ್ನಡ ನಾಡು ನುಡಿ ಬಗ್ಗೆ ಅಭಿಮಾನ ಮತ್ತು ಒಂದು ಗೌರವ ಇರಬೇಕು ಅಂತ ಒಂದು ಕಾರ್ಯಕ್ರಮವನ್ನು ಈ ಒಂದು ಕೆಳದಿ ರಾಣಿ ಚೆನ್ನಮ್ಮ ಸಂದರ್ಭದಲ್ಲಿ ಒಂದು ವೇದಿಕೆಯ ಮೂಲಕ ಒಂದು ಅದ್ದೂರಿಯಾದಂಥ ಒಂದು ಕಾರ್ಯಕ್ರಮವನ್ನು ನೆರವೇರಿಸುತ್ತದೆ. ಅದು ತಾವೆಲ್ಲರೂ ಕೂಡ ಮಾಧ್ಯಮಗಳು ಈ ಒಂದು ಕಾರ್ಯಕ್ರಮಕ್ಕೆ ಸಹಕರಿಸಿ ಎಲ್ಲ ಪ್ರಚಾರ ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತೀವಿ. ಮತ್ತು ಕಾಕಪ್ಪ ಕನ್ನೂರವ್ರಿಗೆ, ಆಮೇಲೆ ರವಿಕುಮಾರ್ ಟ್ರಸ್ಟ್ ರವಿ ಕೂಡ, ಆಮೇಲೆ ಸೈಯದ್ ಇಕ್ಬಾಲ್ ಮತ್ತು ವಿಕ್ರಮ್ ವೈದ್ಯರು ಅವರಿಗೆ ಕೂಡ, ಮತ್ತು ಮಾಹಿತಿ ಪೌರಕಾರ್ಯ ಸಮಾಜ ಸೇವೆಗೆ ಒಂದು 5 ಜನರಿಗೆ ನಾವು ರಾಷ್ಟ್ರ ಕೂಡ ಮಾಡಿದ್ದೀವಿ. ಕೂಡ ಒಂದು 5 ಜನರಿಗೆ ಮಾಡಿದ್ದೀವಿ. ಏನು ವಿಷಯ ಅಂದರೆ ಕೆಳದಿ ರಾಣಿ ಚೆನ್ನಮ್ಮಜಿಯ ಹೋರಾಟದ ಕೆಲವು ವಿಚಾರಗಳನ್ನು ಇಂದಿನ ಪೀಳಿಗೆ ಮರಿಬಾರ್ದು ಅಂತೇಳಿ ನಾವು ಆ ಹೋರಾಟದ ಒಬ್ಬ ವೀರ ಮಹಿಳೆಯ ಹೆಸರಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಅದೇ ರೀತಿ ನಮ್ಮ ಶಾಸಕರಾಗಿರ್ತಕ್ಕಂಥ ಬೇಳೂರು ಗೋಪಾಲಕೃಷ್ಣ ಸಾಹೇಬ್ರ ಹತ್ರ ನಾವು ಕೆಲವು ವಿಚಾರಗಳನ್ನು ಆ ಸರ್ಕಲ್ನಲ್ಲಿ ಏನಾಗಬೇಕು, ಅಭಿವೃದ್ಧಿ ಕೆಲಸದಲ್ಲಿ ಏನಾಗಬೇಕು, ಆಮೇಲೆ ಪುತ್ಥಳಿ ರಾಣಿ ಚೆನ್ನಮ್ಮ, ಕೆಳದಿ ರಾಣಿ ಚೆನ್ನಮ್ಮನ ಪುತ್ಥಳಿ ಆಗಬೇಕು ಅಂತೇಳಿ ಹೋದ ಸಲ ಮನವಿ ಮಾಡಿದ್ವಿ. ಅವರು ಈಗಾಗಲೇ ನಾವು ಏನು ಮನವಿ ಮಾಡಿದ್ವಿ ಆ ಮನವಿಗೆ ಸ್ಪಂದಿಸಿ ಅಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳು ಈಗ ಪ್ರಾರಂಭ ಮಾಡಿದ್ದಾರೆ. ಮತ್ತು ರಾಣಿ ಚೆನ್ನಮ್ಮ ಒಂದು ಪುತ್ಥಳಿಗೆಯನ್ನು ಸಹ ಈಗಾಗಲೇ ಮೊನ್ನೆ ನಾವು ನವೆಂಬರ್ 1ನೇ ತಾರೀಕಿನ ದಿವಸ ಉದ್ಘಾಟನೆಯನ್ನು ಸಹ ಮಾಡಿದ್ದೀವಿ, ಶಂಕುಸ್ಥಾಪನೆ ಅದು ಮಾಡಿದ್ವಿ. ಅದು ಸಹ ರೆಡಿ ಆಗ್ತಿದೆ. ಬಹುತೇಕ ಇನ್ನೊಂದು 3-4 ತಿಂಗಳೊಳಗೆ ಸಂಪೂರ್ಣ ವೃತ್ತದ ಚಿತ್ರಣ ಬದಲಾವಣೆ ಆಗ್ತಕ್ಕಂಥ ಕಾಲ ಬಹಳ ಸನ್ನಿಹಿತವಾಗಿದೆ. ಆದ್ದರಿಂದ ಅಲ್ಲಿ ಇತರೆ ಚಟುವಟಿಕೆಗಳಿಗೆ, ವ್ಯವಹಾರಕ್ಕೆ ಅವಕಾಶ ನಗರಸಭೆ ಅವರು ಮಾಡಿಕೊಡ್ಬಾರ್ದು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಯಾಕಂತ ಹೇಳಿದ್ರೆ ಅದೊಂದು ದೊಡ್ಡ ಸರ್ಕಲ್, ರಾಣಿ ಚೆನ್ನಮ್ಮ, ಕೆಳದಿ ರಾಣಿ ಚೆನ್ನಮ್ಮ ಸರ್ಕಲ್ ಅಂತಂದರೆ ಸಹಜವಾಗಿ ಅಲ್ಲಿ ಭಾಳ ಹೆಸರಿರ್ತಕ್ಕಂಥ ಸರ್ಕಲ್. ಅದನ್ನೇ ಅಲ್ಲಿ ಒಂದು ಪ್ರವಾಸಿ ತಾಣ ಟೈಪ್ ನಿರ್ಮಾಣ ಮಾಡಬೇಕಂತೇಳಿ ನಾವೆಲ್ಲ ಯೋಚನೆ ಮಾಡಿದ್ವಿ. ಅದನ್ನು ಮುಂದಿನ ದಿನದಲ್ಲಿ ನಮ್ಮ ಶಾಸಕರಾಗಿರ್ತಕ್ಕಂಥ ಬೇಳೂರು ಗೋಪಾಲಕೃಷ್ಣ ಸಾಹೇಬ್ರ ಹತ್ರ ಮನವರಿಕೆ ಮಾಡಿಸಿ ಆ ಹಂತವಾಗಿ ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸ ಮತ್ತು ರಾಣಿ ಚೆನ್ನಮ್ಮ ಇತಿಹಾಸನ ನೆನಪು ಮಾಡ್ತಕ್ಕಂಥ ಒಂದು ಕೆಲವು ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೋಬೇಕಂತ ಈ ನಾಗರಿಕ ವೇದಿಕೆ ಸಮಿತಿಯಿಂದ ನಾವು ಯೋಚನೆ ಮಾಡಿದ್ವಿ. ಮುಂದೆ ನಿಮ್ಮ ಸಹಕಾರದ ಜೊತೆಗೆ ಸಾಗರ ನಾಗರಿಕರ ಸಹಕಾರ ಸಮೇತ ತಗೊಂಡು ಆ ಅಭಿವೃದ್ಧಿ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ವ್ಯವಸ್ಥೆ ಮಾಡ್ತೀವಿ. ಆದ್ದರಿಂದ ಇದೇ ಕನ್ನಡ ರಾಜ್ಯೋತ್ಸವ ಅಂಗವಾಗಿ 29ನೇ ತಾರೀಕು ಮುಂದಿನ ಶನಿವಾರ ಒಂದು ಸಾರ್ವಜನಿಕ ಕಾರ್ಯಕ್ರಮ. ಸಾಗರ ಉಪವಿಭಾಗೀಯ ಆಸ್ಪತ್ರೆಯಲ್ಲಿ ಮಂಗಳವಾರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರ ಜನ್ಮದಿನದ ಅಂಗವಾಗಿ ಒಳರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡಲಾಯಿತು.
ಈ ಸಂದರ್ಭದಲ್ಲಿ ನಗರಸಭಾ ನಿಕಟಪೂರ್ವ ಅಧ್ಯಕ್ಷೆ ಮೈತ್ರಿ ಪಾಟೀಲ್ ಮಾತನಾಡಿದರು. ಯೋಜನೆಯ ಅಧಿಕಾರಿಗಳು, ಗ್ರಾಮಾಭಿವೃದ್ಧಿ ಯೋಜನೆಯ ಸದಸ್ಯರು ಹಾಜರಿದ್ದರು. ಇವತ್ತು ನಮ್ಮ ಹೆಮ್ಮೆಯ ವೀರೇಂದ್ರ ಹೆಗಡೆಯ ಪೂಜ್ಯರ ಹುಟ್ಟಿದಬ್ಬದ ಪ್ರಯುಕ್ತ ಇಲ್ಲಿ ಹಾಸ್ಪಿಟ್ಲಲ್ಲಿ ಹಣ್ಣು ಹಂಚುವ ವಿತರಣಾ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಎಲ್ಲ ಧರ್ಮಸ್ಥಳ ಸಂಘದ ಅಧಿಕಾರಿಗಳಿಗೆ ಮತ್ತು ಎಲ್ಲ ಸದಸ್ಯರಿಗೆ ಸ್ವಾಗತವನ್ನು ಕೋರ್ತು ಇವತ್ತಿನ ದಿವಸ ಪೂಜ್ಯರ ಹುಟ್ಟಿದಬ್ಬದ ಪ್ರಯುಕ್ತ ಅಂದರೆ ಅವರು ಅನೇಕ ಜನರಿಗೆ ಒಳಿತನ್ನು ಮಾಡಿರ್ತಕ್ಕಂಥವರು, ನಾಡಿನ ಸಮಸ್ತ ಜನತೆಯ ಜೀವನಕ್ಕೆ ದಾರಿದೀಪವಾಗಿ ನಿಂತಂಥವರು, ಯಾವುದೇ ಸರ್ಕಾರ ಮಾಡದಂತಹ ಕೆಲಸಗಳನ್ನು ಪೂಜ್ಯರು ಮಾಡಿದ್ದಾರೆ. ಹಾಗಾಗಿ ಪೂಜ್ಯರ ಕುಟುಂಬಕ್ಕೆ ಭಗವಂತ ಆರೋಗ್ಯ, ಆಯಸ್ಸು, ಇನ್ನೂ ಹೆಚ್ಚಿನ ಯಶಸ್ಸನ್ನು ಕೊಟ್ಟು ಅವರ ಕುಟುಂಬ ಇನ್ನೂ ಸೇವೆಯಲ್ಲಿ ನಮ್ಮ ಜನಕ್ಕೆ ಸಿಗಂಗಾಗಲಿ. ಅನೇಕ ಸಂಸಾರಗಳಿವತ್ತು ಉಳಿದಿದ್ದಾವೆ ಅಂದರೆ ಅದಕ್ಕೆ ನಮ್ಮ ಪೂಜ್ಯರು ಕಾರಣ. ಹಾಗಾಗಿ ಆ ಪೂಜ್ಯರಿಗೆ ನಮ್ಮೆಲ್ಲ ಸಾಗರದ ಜನತೆಯ ಪರವಾಗಿ ಹುಟ್ಟಿದ ಹಬ್ಬದ ಶುಭಾಶಯ. ಇದು ಮಂಗಳವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.